ಹೆಲೋ ಎಲ್ಲರಿಗೂ. ಹೊಸದಾಗಿ ಪೋಸ್ಟ್ ಆಫೀಸಿಂದ GDS ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಗೆ ಅಪ್ಲೈ ಮಾಡೋದು, ಅದು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಪ್ಲೈ ಮಾಡಲಿಕ್ಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನೋಡಿ, ಈ ಥರ ಒಂದು ನಾನು ಕೆಳಗಡೆ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಈ ಓಪನ್ ಆದಾಗ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇಂಪಾರ್ಟೆಂಟ್ ಡೇಟ್ಸ್, ಗ್ರಾಮೀಣ ದಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಂಡ್ ಡೇಟ್ ಬಂದುಬಿಟ್ಟು February 14th ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡೋದು 16ನೇ ತಾರೀಕು ಲಾಸ್ಟ್ ಆಗಿದೆ. ಮತ್ತೇನಾದರೂ ಅವರು ಮತ್ತೆ ಕರೆಕ್ಷನ್ ವಿಂಡೋ ಅಂತ ಓಪನ್ ಮಾಡ್ತಾರೆ. ಅಂದರೆ ನೀವು ಬೈ ಮಿಸ್ಟೇಕಾಗಿ ಏನಾದರೂ ಅಪ್ಲಿಕೇಶನಲ್ಲಿ ತಪ್ಪಾಗಿ ಏನಾದ್ರು ಎಂಟರ್ ಮಾಡಿದರೆ ಅದನ್ನು ಎಡಿಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಅದು ಒಂದು ದಿನ ಇರುತ್ತೆ, ಅದು 18ನೇ ತಾರೀಕು. ಈ ಡೇಟ್ಗಳು ತುಂಬ ಇಂಪಾರ್ಟೆಂಟು. ಈಗ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ, ಯಾರ್ಯಾರು ಎಲಿಜಿಬಲ್ಲು ಏನು ಅಂತ. ಗೊತ್ತಿಲ್ಲದೆ ಸುಮ್ಮನೆ ಏನೋ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ಬೇಸ್ಡ್ ಆನ್ SLC ಎಕ್ಸಾಮ್, SLC ಪರ್ಸೆಂಟೇಜ್ ಮೇಲೆ ಮತ್ತು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪ್ಲೀಟಾಗಿ. ಯಾವುದೇ ತರಹದ ಇಂಟರ್ವ್ಯೂ ಇರೋದಿಲ್ಲ. ಮತ್ತು ನಿಮಗೆ ಜಸ್ಟ್ ನಿಮ್ಮ ಮೆರಿಟ್ ಆಧಾರದ ಮೇಲೆ, SSLC ಅಂಕಗಳ ಆಧಾರದ ಮೇಲೆ ನಿಮಗೆ ಈ ಪೋಸ್ಟು ಸೆಲೆಕ್ಟ್ ಆಗುತ್ತೆ. ಸರ್ಕಲ್ ವೈಸು ಪೋಸ್ಟ್ ಸೆಲೆಕ್ಟ್ ಮಾಡಿ, ಅಂದರೆ ನಿಮ್ಮ ಊರು ಯಾವ ಜಿಲ್ಲೆಗೆ ಸೇರ್ತೀರಾ ಅಂತ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟು ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಥವಾ ಅಪ್ಲೈ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ, ಏಕೆಂದರೆ ಇದಕ್ಕೆ ತುಂಬ ಡಾಕ್ಯುಮೆಂಟ್ಸ್ ಏನೂ ಬೇಡ. ಜಸ್ಟ್ ನಿಮ್ಮದೊಂದು ಫೋಟೋ ಮತ್ತು ಸಿಗ್ನೇಚರ್ ಇದ್ದರೆ ಸಾಕು. ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ದರೆ ನೀವು ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪಲ್ಲೇ ಹಾಕಬೇಕಾಗಿತ್ತು, ಅಥವಾ ಸೈಬರಲ್ಲಿ ಹೋಗಿ ಹಾಕ್ಬೋದಿತ್ತು. ಬಟ್ ಮೊಬೈಲಲ್ಲೇ ಇದನ್ನು ಈಸಿಯಾಗಿ ಹಾಕ್ಬೋದು. ಈಗ GDS ಆನ್ಲೈನ್ ಎಂಗೇಜ್ಮೆಂಟ್ ಹಿಂಗೆ ಕಾಣುತ್ತೆ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಥವಾ ಕ್ಯಾಂಡಿಡೇಟ್ ಲಾಗ್. ನೀವು ಹೊಸದಾಗಿ ಆಗ್ತಾಯಿದ್ರೆ ಫಸ್ಟು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಮೇಲೆ ಇದರಲ್ಲಿ ಫಸ್ಟು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಈಗ ನಾನು ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ. ಎಂಟರ್ ಮಾಡಿ ಮತ್ತು ಇಮೇಲ್ ನಾನು ನೀವು ಕರೆಕ್ಟಾಗಿರೋ 8 ಡಿಜಿಟ್ ನಂಬರ್ನೇ 10 ಡಿಜಿಟ್ ನಂಬರ್ನೇ ಎಂಟರ್ ಮಾಡಿ. ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಆ ಥರ ಎಂಟರ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಎಂಟರ್ ಮಾಡಿ ನೋಡಿ, ಜಸ್ಟು OTP ಸೆಂಡ್ OTP ಅಂತ ಕೊಡಬೇಕು. ಅದು ವೆರಿಫೈ ಮಾಡುತ್ತೆ ನಿಮಗೆ. ಸ್ವಲ್ಪ ಪ್ರೋಸೆಸ್ ತೊಗೊಳುತ್ತೆ, ಯಾಕಂದರೆ ತುಂಬ ಜನ ಲಾಗಿನ್ ಮಾಡ್ತಾ ಇರೋದ್ರಿಂದ, ತುಂಬ ಜನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ಇರುತ್ತೆ. ನೀವು ನಿಧಾನಕ್ಕೆ ನೋಡಿಕೊಂಡು ರಿಫ್ರೆಶ್ ಮಾಡಬೇಡಿ ಪೇಜ್ನ ಪದೇ ಪದೇ. ನೋಡಿ, ಈ ಥರ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ಎಂಟರ್ ಮಾಡಬೇಕಾಗತ್ತೆ ನೀವು. ಆಮೇಲೆ ವೆರಿಫೈ ಮಾಡ್ಕೋಬೇಕು. ವೆರಿಫೈ ಆದಮೇಲೆ ನೆಕ್ಸ್ಟು ಮೇಲ್, ಕರೆಕ್ಟಾಗಿರೋ ಮೇಲ್ ಕೊಡಿ. ಯಾಕೆ ಅಂದರೆ ನಿಮಗೆ ಅವರು ಯಾವುದೇ ರೀತಿಯಾದಂತಹ ನಿಮಗೆ ಇದನ್ನು ಕೊಡಲ್ಲ.
ನೋಡಿ, ನಾವೆಲ್ಲ ವೆರಿಫೈ ಮಾಡಾದಮೇಲೆ ಬೇಸಿಕ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡಾಗ ನಿಮಗೆ ತುಂಬ ಈಸಿ ಆಗುತ್ತೆ. ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ಸ್ ನೇಮು, ಮದರ್ಸ್ ನೇಮು, ಕಮ್ಯುನಿಟಿ. ನೋಡಿ, ಕಮ್ಯುನಿಟಿಲಿ UR ಅಂತಂದರೆ ಅನ್ರಿಸರ್ವ್ಡ್, OBC, SC, ST, EWS. UR ಅಂದರೆ ನೀವು ಜನರಲ್ ಕ್ಯಾಟಗರಿಯವರು UR ಹಾಕ್ಕೊಳ್ಳಿ. OBC, SC, ST, EWS ಕ್ಯಾಂಡಿಡೇಟ್ಸ್ ಅಂದರೆ ಕಮ್ಯುನಿಟಿ ಸೆಲೆಕ್ಟ್ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನೀಗ ನಿಮಗೆ ತೋರ್ಸೋಕ್ಕೆ ಅಂತ ಜಸ್ಟ್ ಮ್ಯಾನ್ಯುಯಲ್ಲಾಗಿ ಎಂಟರ್ ಮಾಡ್ತಾಯಿದ್ದೀನಿ ನೇಮ್ನ. ಕಮ್ಯುನಿಟಿ ನಿಮ್ದು ಯಾವ ಕಮ್ಯುನಿಟಿ ಬರುತ್ತೋ ಅದನ್ನು ಕಂಪ್ಲೀಟ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ. ಆವಾಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದರೆ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂತ ಈ ಥರ ಒಂದು ನಂಬರ್ ಬರುತ್ತೆ. ಇದನ್ನು ನಂಬರ್ನ ಸೇಫಾಗಿ ಇಟ್ಕೊಂಡಿರಿ, ಯಾಕೆಂದರೆ ನಿಮ್ಮ ಫ್ಯೂಚರ್ ಲಾಗಿನ್ಗೆ ಬರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ, ನಮ್ಮದು ರಿಜಿಸ್ಟರ್ ನಂಬರ್ ಯಾವುದು, ಯೂಸರ್ ID ಯಾವುದು. ನಿಮ್ಮ ರಿಜಿಸ್ಟ್ರೇಷನ್ ನಂಬರೇ ನಿಮ್ಮ ಯೂಸರ್ ID. ಪ್ಲೀಸ್ ಕೀಪ್ ದಿಸ್ ನಂಬರ್ ಸೇಫ್ ಫಾರ್ ಫ್ಯೂಚರ್ ಲಾಗಿನ್. ಓಕೆ ಕೊಡಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೇಳುತ್ತೀಗ. ಈಗ ಕ್ಯಾಂಡಿಡೇಟ್ ಲಾಗಿನ್ ಮಾಡಿದಾಗ ನೋಡಿ, ಇಂಪಾರ್ಟೆಂಟ್ ಲಾಗಿನ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಪ್ರೊಸೀಡ್ ಲಾಗಿನ್ ಕೊಡಿ. ಈಗ ಪ್ರೊಸೀಡ್ ಲಾಗಿನ್ ಅಂತ ಬರುತ್ತಾ. ಈಗ ಇಲ್ಲಿ ಯೂಸರ್ ID ಕೇಳಿದಾಗ ಆ ಯೂಸರ್ IDನ ನೀವು ಇಲ್ಲಿ ಟೈಪ್ ಮಾಡಬೇಕು. ಡೌಟ್ ಇದೆ, ಮೇಡಮ್ ನಾವು ಯೂಸರ್ ID ನಾವು ಸ್ಕ್ರೀನ್ಶಾಟ್ ತೊಗೋಬೇಕಾ, ಮೊಬೈಲಲ್ಲಿ ಬರೆದಿಟ್ಕೋಬೇಕಾ? ಏನು ಬೇಡ, ನಿಮ್ಮ ಮೊಬೈಲ್ಗೆ ಅದು ಮೆಸೇಜ್ ಬಂದಿರುತ್ತೆ. ನೀವು ಯಾವ ರಿಜಿಸ್ಟರ್ನ ಮೊಬೈಲ್ ನಂಬರ್ ಮಾಡಿದ್ದೀರಲ್ಲ ಅವರೇ ಒಂದು ನಂಬರು ಮತ್ತು ನಿಮ್ಮ ಪಾಸ್ವರ್ಡನ್ನ ಕಳಿಸಿರ್ತಾರೆ. ಅದನ್ನು ಎಂಟರ್ ಮಾಡಿದ್ರೆ ಆಯಿತು. G1151171592. ಈಗ ಪಾಸ್ವರ್ಡು ಅವರೇ ಕೊಟ್ಟಿರ್ತಾರೆ, ಅವರೇ ಕಳಿಸಿರ್ತಾರೆ. ನೀವೇನು ಕ್ರಿಯೇಟ್ ಮಾಡೋದು ಬೇಡ. ಅವ್ರು ಏನು ಕಳಿಸಿರ್ತಾರೋ ಆ ಪಾಸ್ವರ್ಡ್ನ ಅಲ್ಲಿ ಎಂಟ್ರ್ ಮಾಡಿದ್ರೆ ಆಯಿತು. ಲಾಗಿನ್ ಅಂತ ಕೊಡಿ. ಈ ಥರ ಆದಮೇಲೆ ಮತ್ತೆ ನೋಡಿ, ನಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇನ್ನೊಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಾಗಿ ಆಗಿದೆ. ವೆರಿಫೈ ಮತ್ತು ಲಾಗಿನ್ ಅಂತ ಕೊಡಿ. ಈಗ ಆಗಿದೆ ನೋಡಿ, ಇಲ್ಲಿ ಕೆಳಗಡೆ ಬಂದಿದೆ ಗ್ರಾಮೀಣ ದಕ್ಷ ಸೇವೆ PDF ಬರುತ್ತೆ. ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲೈ ಮಾಡಿ ನೋಡಿ ಅಂತ ಮೈ ಅಪ್ಲಿಕೇಶನ್ ರಿಜಿಸ್ಟರ್ ಕಂಪ್ಲೇಂಟ್ ಮೈ ಕಂಪ್ಲೇಂಟ್ಸ್ ಅಂತ ಬರುತ್ತೆ. ನಾನು ನಿಮಗೆ ಫಸ್ಟು ನೋಟಿಫಿಕೇಷನ್ನ ತೋರಿಸ್ಬಿಡ್ತೀನಿ ನೋಡಿ. ಇದನ್ನು ಓದ್ಕೊಂಡೇ ದಯಮಾಡಿ ನೀವು ಅಪ್ಲೈ ಮಾಡಿ. ನಾನೇ ಇಲ್ಲಿ ನಿಮಗೆ ತೋರಿಸ್ತೀನಿ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವಾಗ 31ನೇ ತಾರೀಕಿಂದ 14 ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ನೋಡಿ, ಇದರಲ್ಲಿ BPM ABPM ಅಂತ ಬರುತ್ತೆ. BPM ಅಂದ್ರೇನು, ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್. ಇವರ ಜಾಬ್ ಪ್ರೊಫೈಲಲ್ಲಿ ಏನೇನಿರುತ್ತೆ, ಇವ್ರ ವರ್ಕ್ ಏನು ಅಂತ ಕೊಟ್ಟಿದ್ದಾರೆ. ಮತ್ತು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ABPM. ನೀವು BPM ಮತ್ತು ABPM ಮತ್ತು ದಕ್ ಸೇವಕ್ ಈ 3 ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ಆಯಿತಾ. ಎಷ್ಟು ಸ್ಯಾಲ್ರಿ ಎಷ್ಟಿರುತ್ತೆ? BPM ಅವ್ರಿಗೆ 12,000ದಿಂದ 29,380. ABPM ಅವ್ರಿಗೆ 10,000ದಿಂದ 24,480. ಏಜ್ ಲಿಮಿಟ್ಸ್ ಏನು ಮ್ಯಾಮ್? ಮಿನಿಮಮ್ ಏಜ್ 18 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ 40 ಇಯರ್ಸ್. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೆಲವೊಬ್ಬ ಕ್ಯಾಟಗರೀಸ್ಗಿದೆ, SC ST OBC EWS ಅವರಿಗೆ. ಅದನ್ನು ನೀವು ನೀಟಾಗಿ ನೋಡಿಕೊಂಡು ಇದು ಮಾಡಿ. ಎಜುಕೇಷನ್ ಏನಾಗಿರಬೇಕು ಅಂದರೆ SSLC ಪಾಸ್ ಆಗಿರಬೇಕು, ರೆಕಗ್ನೈಸ್ಡ್ ಒಂದು ಎಜುಕೇಷನ್ ಬೋರ್ಡಿಂದ. ನೆಕ್ಸ್ಟ್
ರಿಸರ್ವೇಷನ್ಸ್ಗಳು ಕೆಲವೊಂದು ರಿಸರ್ವೇಷನ್ಗಳು ಕೊಟ್ಟಿದ್ದಾರೆ. ಅಂದರೆ ನೀವು ರಿಸರ್ವೇಷನ್ನ ಕರೆಕ್ಟಾಗಿ ಕ್ಲೇಮ್ ಮಾಡಬೇಕು. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೆಬ್ಸೈಟ್ ಇದೆ ಕ್ಲಿಯರಾಗಿ. ಆ ವೆಬ್ಸೈಟ್ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಓಪನ್ ಮಾಡಿ ನೋಡಿಕೊಂಡ್ರೆ ಆಯಿತು. ನೋಡಿ, ಫ್ಯೂಚರಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಇನ್ ಕೇಸ್ ನೀವು ಸೆಲೆಕ್ಷನ್ ಆದರೆ ಅಂತ ಕೊಟ್ಟಿದ್ದಾರೆ. ಮಾರ್ಕ್ಸ್ ಶೀಟ್, ಐಡೆಂಟಿಟಿ ಪ್ರೂಫು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ ಕೇಸ್ PWD EWS ಟ್ರಾನ್ಸ್ಜೆಂಡರ್ ಆಗಿದೆ ಅದರ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್, ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಮೆಡಿಕಲ್ ಆಫೀಸರು, ಮತ್ತು ಇಷ್ಟೇ ಇಂಪಾರ್ಟೆಂಟ್ ಇರೋದು. ಈಗ ಕೆಳಗಡೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ ಹೇಗೆ ನಾವು ಫಾರ್ಮ್ ಫಿಲಪ್ ಮಾಡಬೇಕು ಅಂತ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಹೇಗೆ ಫಿಲಪ್ ಮಾಡಬೇಕು ಅಂತ. ಈಗ ಇಷ್ಟೆಲ್ಲ ಆದಮೇಲೆ ಒಂದು ಸತಿ ಅಪ್ಲೋಡಿಂಗ್ ಫೋಟೋಗ್ರಾಫ್ದು ಮತ್ತು ಸಿಗ್ನೇಚರ್ಸ್ದು ನೋಡ್ಕೊಂಬಿಡಿ. ನೋಡಿ, ನಾನು ಇದಕ್ಕೆ ಒಂದು ಸಣ್ಣ ಶಾರ್ಟ್ನ ಅಪ್ಲೋಡ್ ಮಾಡ್ತೀನಿ. ನೀವು ಹೇಗೆ ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ನಿಮ್ಮ ಮೊಬೈಲಲ್ಲೇ ನೀವು ಆ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೋಬೋದು ಅಂತ. ನೋಡಿ, ಅವರು ಕೊಟ್ಟಿದ್ದಾರೆ ಫೈಲ್ ಸೈಜ್ 30 KB ಟು 100 KBನೇ ಇರಬೇಕು. ಆಸ್ಪೆಕ್ಟ್ ರೇಷಿಯೋ 4:5 ಇರಬೇಕು. ಒಂಚೂರು ಮೇಲೆ ಕೆಳಗಡೆ ಆದ್ರೂ ಅವರು ಅದು ತೊಗೊಳ್ಳಲ್ಲ ಅದು. ಓಕೆ, ದೆನ್ ನೆಕ್ಸ್ಟ್ ಬಂದರೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಯಾವುದು. ಕರ್ನಾಟಕದವರಾದರೆ ಕನ್ನಡ ಬರಬೇಕು. ಹಿಮಾಚಲ್ ಪ್ರದೇಶ್ ಆದರೆ ಹಿಂದಿ. ಯಾವ್ಯಾವ ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಡೆಲ್ಲಿ, ಗುಜರಾತ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಸ್ಟೇಟ್ ಅವರಿಗೆ ಯಾವ್ಯಾವ ಸರ್ಕಲ್ ಅವರಿಗೆ ಯಾವ್ಯಾವ ಲೋಕಲ್ ಲ್ಯಾಂಗ್ವೇಜ್ ಪ್ರಿಸ್ಕ್ರೈಬ್ಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ ಲ್ಯಾಂಗ್ವೇಜಸ್ ಬರಲೇಬೇಕು ಕಂಪಲ್ಸರಿ. ಓಕೆ, ಈಗ ನಾವು ಅಪ್ಲಿಕೇಶನ್ ಹೋಗೋಣ. ಓಕೆ, ಈಗ ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೊಟ್ಟು ಪ್ರೊಸೀಡ್ ಲಾಗಿನ್ ಕೊಟ್ಟು ನಿಮ್ಮ ಯೂಸರ್ ID-ನ ಇಲ್ಲಿ ಟೈಪ್ ಮಾಡಿ. ಈ ಥರ ಲಾಗಿನ್ ಮಾಡ್ತೀರಾ. ಮತ್ತು ಅದೇ ಪ್ರೊಸೀಜರೇ ಲಾಗಿನ್ ಮಾಡಿದಾಗ ನಿಮಗೆ ಒಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ. ಆ OTPನ ಇಲ್ಲಿ ಎಂಟರ್ ಮಾಡಿದ್ರೆ ಆಯಿತು, ವೆರಿಫೈ ಆಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣವೇ ನೀವು ಇವಾಗ ನಾನಿಲ್ಲಿ ನೋಟಿಫಿಕೇಷನ್ ತೋರಿಸ್ದೆ. ಈಗ ಅಪ್ಲೈ ಆನ್ಲೈನ್ ಅಂತ ತೊಗೋಬೇಕು. ಇಲ್ಲಿ ಅಪ್ಲೈ ಆನ್ಲೈನ್ ಮಾಡಿದ್ರೆ ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಬರುತ್ತೆ. ಗ್ರಾಮೀಣ ದಕ್ ಸೇವಕ್ ಇದಕ್ಕೆ ಅಪ್ಲೈ ಮಾಡಿ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ಬರುತ್ತೆ ನೋಡಿ, ಪರ್ಸ್ನಲ್ ಡೀಟೇಲ್ಸ್. ನಾನು ಆಲ್ರೆಡಿ ನೀವು ಮೆನ್ಷನ್ ಮಾಡಿದ್ದೀರ ನಾಗಶ್ರೀ ಅಂದರೆ ನಿಮ್ಮ ನೋಡಿ ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್, ಕ್ಯಾಟಗರಿ ಟೈಪು ಆಯಿತಾ. ಈಗ ನಿಮ್ಮದು ರಿಜಿಸ್ಟ್ರೇಷನ್ ಡೀಟೇಲ್ಸ್, ಮ್ಯಾರಿಟಲ್ ಸ್ಟೇಟಸ್. ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಥವಾ ಸಿಂಗಲ್ಲ ಏನು ಅಂತ ನಿಮ್ಮ ಸ್ಟೇಟಸ್ನ ಇಲ್ಲಿ ಮೆನ್ಷನ್ ಮಾಡಿ. PWD ಕ್ಯಾಂಡಿಡೇಟ್ ಆದರೆ ಅದನ್ನು ನೀವು ಮೆನ್ಷನ್ ಮಾಡಿ. ಇಲ್ಲ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕರೆಂಟಾಗಿ ವರ್ಕ್ ಮಾಡ್ತಾಯಿದ್ರೆ ಎಸ್ ಅಂತ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಮೆನ್ಷನ್ ಮಾಡಿ. ಅಡ್ರೆಸ್ ಕರೆಕ್ಟಾಗಿರೋ ಅಡ್ರೆಸ್ನ ನೀವು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಹಾಗೇ ನೀಟಾಗಿ ಇದರಲ್ಲಿ ಫಿಲಪ್ ಮಾಡಿ. ನಿಮ್ಮ ಏರಿಯಾ ಪಿನ್ ಕೋಡ್ನ ಎಂಟರ್ ಮಾಡಿ. ಸಿಟಿ ನಿಮ್ದು ಯಾವ ಸಿಟಿನೋ ಆ ಸಿಟಿನ ಎಂಟರ್ ಮಾಡಿ. ಸ್ಟೇಟ್, ಡಿಸ್ಟಿಕ್, ಪರ್ಮನೆಂಟ್ ಇದೇ ಅಡ್ರೆಸ್ನ ಇಲ್ಲಾಗಿದ್ದರೆ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಎಂಟರ್ ಮಾಡಿ. ಇದಾದಮೇಲೆ ಇಷ್ಟೆಲ್ಲ ಅಡ್ರೆಸ್ ಎಂಟರ್ ಆದಮೇಲೆ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ನ ನೀವು ಫಿಲಪ್ ಮಾಡಬೇಕು. ನಾನು ಮ್ಯಾನ್ಯುಯಲ್ಲಾಗಿ ಎಂಟರ್ ಮಾಡ್ತಾಯಿದ್ದೀನಿ. ಮ್ಯಾರಿಡ್ ಮತ್ತು ಇಲ್ಲಿ PWD ಎಲ್ಲ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನು ವರ್ಕ್ ಮಾಡ್ತಾಯಿಲ್ಲ ಪ್ರೆಸೆಂಟ್. ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ. ಸಿಟಿ ಕರ್ನಾಟಕ, ಶಿವಮೊಗ್ಗ. ಓಕೆ, ಸೇಮ್ ಆ್ಯಸ್ ಪ್ರೆಸೆಂಟ್ ಸ್ಟೇಟಸ್ ಅಂತಾಯಿತು. ಸೇವ್ ನೆಕ್ಸ್ಟ್ ಸೇವ್ ಅಂತ ಕೊಟ್ಟಾಗ ನೋಡಿ ಪರ್ಸ್ನಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ಅಂತ ಇದೆ. ಎಜುಕೇಷನ್ ಡೀಟೇಲ್ಸ್ ನೋಡಿ, ಇಲ್ಲೇ ನಾನು ಹೇಳಿದ್ದು ನಿಮಗೆ ಸೆಲೆಕ್ಟ್ ಸರ್ಕಲ್. ಇಷ್ಟು ಸರ್ಕಲ್ ಬರುತ್ತೆ. ನಾವು ಕರ್ನಾಟಕ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಯರ್ ಆಫ್ ಪಾಸಿಂಗ್, ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಎಂಟರ್ ಮಾಡಿ. ನಾನು 17 ಅಂತ ಹಾಕ್ತಿದ್ದೀನಿ. ಬೋರ್ಡ್ ನೋಡಿ, ಇಲ್ಲೇ ನಿಮಗೆ ಕನ್ಫ್ಯೂಸ್ ಆಗೋದು. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ನಿಮ್ಮ ಸೆಂಟ್ರಲ್ ಬೋರ್ಡ್. CBSE ಆಗಿರೋ CBSE ಕರ್ನಾಟಕ. ಇದರಲ್ಲಿ ಇಷ್ಟೊಂದು ಇದೆಯಲ್ಲ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ಗಳು ಬರುತ್ತೆ ನೋಡಿ. ಸೆಂಟ್ರಲ್ CBSE ಆದರೆ ಈ ಬೋರ್ಡ್ಗಳನ್ನು ಸೆಲೆಕ್ಟ್ ಮಾಡಿ. ಇಲ್ಲ ನಮ್ಮ CBSE ಎಲ್ಲ ನಾವು ಮಾಮೂಲಿ ಸ್ಟೇಟ್ ಬೋರ್ಡ್ ಅಂದರೆ ಇಲ್ಲಿ ಇಷ್ಟು ಬರುತ್ತೆ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್. ನಿಮ್ಮ ಇಯರ್ ಆಫ್ ಪಾಸಿಂಗ್ ನೋಡಿಕೊಂಡು ಆ ಪಾಸಿಂಗ್ ಇಯರ್ ಯಾವುದ್ರಲ್ಲಿ ಬರುತ್ತೆ
2014ಇಂದ 24 ಒಳಗಡೆ 15, 16, 17, 18, 19, 20, 21, 22 ಯಾರು ಆಗಿರ್ತೀರೋ ಪಾಸ್ ಅವರೆಲ್ಲ ಈ ಕರ್ನಾಟಕ ಎಕ್ಸಾಮಿನೇಷನ್ ಇದನ್ನು ಸೆಲೆಕ್ಟ್ ಮಾಡಿ. ಮತ್ತು ಮಾರ್ಕ್ಸ್, ಇವಾಗ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಬೇಕೀಗ. ಇಲ್ಲಿ ನೋಡಿ, ನಾವು ಎಂಟರ್ ಕೊಟ್ಟಿದ ತಕ್ಷಣ ಸೈನ್ಸಲ್ಲಿ ಎಷ್ಟು ಅಂತ ಬಂದಿದೆ. ಒಬ್ಟೈನಡ್ ಮಾರ್ಕ್ಸ್ ಮೊಬೈಲಲ್ಲಿ ಫಿಲಪ್ ಮಾಡಿದ್ರೆ ಇದೇ ರೀತಿ ಆಗೋದು. ಸೈನ್ಸ್, ಓಕೆ, ಸೈನ್ಸ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. 100ಗೆ ಎಷ್ಟು ಬಂದಿದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಕರೆಕ್ಟಾಗಿ ಎಂಟರ್ ಮಾಡಿ. ಮ್ಯಾಥಮೆಟಿಕ್ಸ್, ಸೋಷಲ್ ಸೈನ್ಸ್, ಇದು ಏನು ಮೇಡಮ್ ಚೂಸ್ ಸಬ್ಜೆಕ್ಟ್ ಕೊಟ್ಟಿದ್ದಾರಲ್ಲ ಅಂದರೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ಗಳನ್ನ ಕೊಟ್ಟಿದ್ದಾರೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಇಂಗ್ಲೀಷಾ, ಕನ್ನಡನ, ಮರಾಠಿನ? ಆಬ್ವಿಯಸ್ಲಿ ಕರ್ನಾಟಕದವ್ರಿಗೆ ಕನ್ನಡನೇ ಇರುತ್ತೆ, ನೋಡಿಕೊಂಡು ಎಂಟರ್ ಮಾಡಿ, ಆಯಿತಾ. ನೆಕ್ಸ್ಟು ಚೂಸ್ ಸಬ್ಜೆಕ್ಟ್. ಸೆಕೆಂಡ್ ಲ್ಯಾಂಗ್ವೇಜ್ ಏನು, ಇಂಗ್ಲೀಷ್. ಥರ್ಡ್ ಲ್ಯಾಂಗ್ವೇಜ್ ಏನು, ನಿಮ್ಮದು ಹಿಂದಿ ಆಗಿದ್ದರೆ ಹಿಂದಿ, ಕನ್ನಡ ಆಗಿದ್ದರೆ ಕನ್ನಡ, ಅದನ್ನು ಎಂಟರ್ ಮಾಡಿ ಇಲ್ಲಿ, ಆಯಿತಾ. ಮಾರ್ಕ್ಸನ್ನ ಎಂಟರ್ ಮಾಡಿ. ನಾನು ಮ್ಯಾನ್ಯುಯಲ್ಲಾಗಿ ಎಂಟರ್ ಮಾಡ್ತಾಯಿದ್ದೀನಿ ಮಾರ್ಕ್ಸು. ನೋಡಿ, CGPA ಅಂತ ಇದೆ ನಿಮ್ಮದು. ನೋಡಿ ಇಲ್ಲಿ CGPA, ಇದು CGPA ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದರೆ ಮಾತ್ರ ಎಂಟರ್ ಮಾಡಿ. ಇಲ್ಲ ಅಂದರೆ ನಮ್ಮದು ಪರ್ಸೆಂಟೇಜಲ್ಲಿರೋದ್ರಿಂದ ನಾವು ಅಪ್ಲೈ ಮಾಡೋ ಅವಶ್ಯಕತೆ. ಏನಾರು ಅಡಿಷನಲ್ ಸಬ್ಜೆಕ್ಟ್ ಓದಿದ್ದರೆ ಅದನ್ನು ಎಂಟರ್ ಮಾಡಿ, ಆಯಿತಾ. ನಿಮ್ಮ SSLC ರಿಜಿಸ್ಟರ್ ನಂಬರ್ನ, ಮೆಮೊ ನಂಬರ್ ಅಂದರೆ ಅದೇ ರಿಜಿಸ್ಟರ್ ನಂಬರ್ ಅಂತ. ಸೇವ್ ಆ್ಯಂಡ್ ನೆಕ್ಸ್ಟ್ ನೋಡಿ, ಅದು ಆಯಿತು. ನೆಕ್ಸ್ಟ್ ಪೋಸ್ಟ್ ಪ್ರಿಫರೆನ್ಸ್, ಸೆಲೆಕ್ಟ್ ಸರ್ಕಲ್, ಇಲ್ಲಿ ಬರುತ್ತೆ ನೋಡಿ. ಅಸ್ಸಾಂ, ನಾವು ಕರ್ನಾಟಕ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿವಿಷನ್ ಅಂತ ಇರುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು? ನಮ್ಮ ಡಿಸ್ಟಿಕ್, ಈಗ ನಮ್ಮ ಡಿಸ್ಟಿಕ್ಕು ಶಿವಮೊಗ್ಗ ಆಯಿತು ಅಂತಂದರೆ ನಾನು ಶಿವಮೊಗ್ಗ ಡಿಸ್ಟಿಕ್ಕಿಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದಷ್ಟು ಪ್ರಿಫರೆನ್ಸ್ಗಳಿದ್ದಾವೆ. 32 ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅವರು. ನಮ್ಮ ಕೆಟಗರಿಗೆ ನಮಗೆ ಸೂಟ್ ಆಗುವಂಥದ್ದು ಅವರೇ ಒಂದಷ್ಟು ಪ್ರಿಫರೆನ್ಸ್ಗಳನ್ನ ಕೊಟ್ಟಿರ್ತಾರೆ ನಿಮಗೆ ಇದರಲ್ಲಿ ಯಾವ ಪ್ರಿಫರೆನ್ಸ್ ಬೇಕು ಅನ್ನೋದನ್ನು ನೀವು ಕೊಡ್ತಾ ಹೋಗಬೇಕು. ನೋಡಿ, ಇಲ್ಲಿ BPM ಅಂತಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್, ಯು ಆರ್ನ ಅನ್ರಿಸರ್ವ್ಡ್, ಇದಕ್ಕೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಆಯಿತಾ. ನಿಮಗೆ ಯಾವ್ದು ನಿಯರೆಸ್ಟ್ ಇದೆ, ನಿಮಗೆ ಯಾವುದು ಸೂಟಬಲ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಅದಕ್ಕೆ ನೋಡಿ, ಇವಾಗ ನಾನು ನಾನು ತೋರಿಸ್ತೀನಿ ನಿಮಗೆ. ಹಿರೇಕಸ್ವಿ BO ಬ್ರ್ಯಾಂಚ್ ಆಫೀಸು, ABPM ಅಂತ ಇದೆ, ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್, ಅನ್ರಿಸರ್ವ್ಡ್, ಇದು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಿಮ್ಮ ಕ್ಯಾಟಗರಿ ನೋಡಿ, ಇಲ್ಲಿ ನಾನು 1 ಅಂತ ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ. ಅಂದರೆ ನನಗೆ ಇದೇ ಬ್ರ್ಯಾಂಚಿಗೆ ನನಗೆ ಸೆಲೆಕ್ಟ್ ಆಗಲಿ, ಅಂದರೆ ನನಗೆ ಈ ಬ್ರ್ಯಾಂಚು ಫಸ್ಟ್ ಪ್ರಿಫರೆನ್ಸ್ ಆಗಿರಲಿ ಅಂತ. ನೆಕ್ಸ್ಟ್ ನನಗೆ ಗೋಪಾಳ ಎಕ್ಸ್ಟೆನ್ಷನ್ ಅಂದ್ಕೊಳ್ಳಿ, ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀನಿ. ಹೀಗೆ ನೀವು ತುಂಬ ಪ್ರಿಫರೆನ್ಸ್ಗಳನ್ನ ಕೊಡ್ಬೋದು. ಅಪ್ ಟು ಅಂದರೆ ಪ್ರತಿ ಸತಿ ಫಸ್ಟ್ ಸೆಕೆಂಡೇ ಕೊಡೋಕ್ಕಾಗಲ್ಲ. ಈ ಫಸ್ಟ್ ಮುಗಿದೋಯ್ತು, ಸೆಕೆಂಡ್ ಮುಗಿದೋಯ್ತು, ಈ ಥರ ನೀವು 32 ಪ್ರಿಫರೆನ್ಸಸ್ ಕೊಡ್ಬೋದು. ನಿಮಗೆ ಯಾವ ಪ್ರಿಫರೆನ್ಸ್ ಇಷ್ಟನೋ ಆ ಪ್ರಿಫರೆನ್ಸ್ನ ನೀವು ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕೊಟ್ಟಾಗ ಈ ಥರ ಡಿಕ್ಲರೇಷನ್ ಬರುತ್ತೆ. ನನಗೆಲ್ಲ ಡಿಕ್ಲರೇಷನ್ ಅಂತೆಲ್ಲ ಹಾಕಿ ಐ ಕನ್ಫರ್ಮ್ ಟು ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಅಬೌಟ್ ಡಿಕ್ಲರೇಷನ್ ಅಂತ ಕೊಟ್ಟು ಇದನ್ನು ಕೊಟ್ಟರೆ ನಿಮ್ಮದು ಇಲ್ಲಿಗೆ ಮುಗೀತು. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮ್ಯಾಂಡೇಟರಿ ಆಗಿದೆ. ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಐ ಕನ್ಫರ್ಮ್ ಅಂತ ಕೊಟ್ಟು ಪ್ರಿವ್ಯೂ ಕೊಟ್ಟರೆ ಇಲ್ಲಿಗೆ ನಿಮ್ಮ ಆನ್ಲೈನ್ ಎಂಗೇಜ್ಮೆಂಟ್ ಎಂದು ಒಂದು ಗ್ರಾಮ್ ಢಕ್ ಸೇವಕ್ದು ಅಪ್ಲಿಕೇಶನ್ದು ಮುಗೀತು.